ತರಗತಿ ಬಂದಿದ್ದೀರಿ. ನಿಮಗೆ ಮೊದಲ ದೈಹಿಕ ಶಿಕ್ಷಣ ತರಗತಿಗೆ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ನೀವು 8 ಮತ್ತು 9ನೇ ತರಗತಿಯಲ್ಲಿ ನೀವೇನ್ ಮಾಡಿದ್ದೀರಿ? ದೈಹಿಕ ಶಿಕ್ಷಣವನ್ನ ಓದಿದ್ದೀರಿ ಅಲ್ವಾ? ಹಾಗಾದ್ರೆ ದೈಹಿಕ ಶಿಕ್ಷಣ ಅಂದ್ರೆ ಏನು ಹೇಳ್ರಿ. ನೀವು ಓದಿದ್ದೀರಲ್ಲ, ನಾನೇ ಪಾಠ ಮಾಡಿದ್ದಾನೆ, ನಾನೇ ತಾನೇ ಪಾಠ ಮಾಡಿದ್ದು. ಏನು ದೈಹಿಕ ಶಿಕ್ಷಣ ಅಂತಂದ್ರೆ ಏನು? ದೈಹಿಕ ಶಿಕ್ಷಣ ಅಂದ್ರೆ ಏನು? ನಿಮ್ಗೆ ಯಾರಿಗೂ ದೈಹಿಕ ಶಿಕ್ಷಣ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ ಅಲ್ವಾ? ಈಗ ಒಂದು ಸಣ್ಣದಾಗಿ ಒಂದು ಚಟುವಟಿಕೆ ಮಾಡೋಣ. ಎಲ್ಲರೂ ಮೇಲೆದ್ದಡಿ, ಕುತ್ಕಡೆ, ಮೇಲೆದ್ದಡಿ, ಕುತ್ಕಡೆ, ಮೇಲೆದ್ದಡಿ, ಕುತ್ಕಡೆ. ಈಗ ಏನ್ ಮಾಡಿದ್ರಿ ನೀವು? ಚಟುವಟಿಕೆ ಮಾಡಿದ್ರಿ ಅಲ್ವಾ? ಯಾವ ಚಟುವಟಿಕೆ ಮಾಡಿದ್ರಿ? ದೈಹಿಕ ಚಟುವಟಿಕೆಯನ್ನು ಮಾಡಿದ್ರಿ. ದೈಹಿಕ ಚಟುವಟಿಕೆಯನ್ನು ಮಾಡಿದ್ರಿ. ಈ ದೈಹಿಕ ಚಟುವಟಿಕೆ ಮಾಡೋದ್ರಿಂದ ನೀವೇನಾಯ್ತು? ಎದ್ದಳದು ಕೂರದು ಆಯ್ತಲ್ವಾ? ಈ ಚಟುವಟಿಕೆ ಏನಾಗ್ತದೆ? ನಿಮ್ಮನ್ನ ಆಕ್ಟಿವ್ ಮಾಡ್ತದೆ ಅಲ್ವಾ? ಚಟುವಟಿಕೆ ಮುಖಾಂತರ ಶಿಕ್ಷಣವನ್ನ ಕಲಿಸುವುದಕ್ಕೆ ನಾವೇನಂತ ಕರಿತೀವಿ? ಈ ಚಟುವಟಿಕೆಯಲ್ಲಿ ಪಾಲ್ಗೊಂಡಂತ ಅಂಗಾಂಗಗಳು ಯಾವುದ್ರಲ್ಲಿದ್ದಾವೆ? ನಿಮ್ಮ ಅಲ್ವಾ? ಗೊತ್ತಾಯ್ತಾ? ಈಗ ನೀವು ಈ ಎದ್ದಳದು ಕುತ್ಕೊಳ್ಳೋದು ಒಂದು ಚಟುವಟಿಕೆ, ಹೇಳುವುದು ಮತ್ತು ಕುಳಿತುಕೊಳ್ಳುವುದು ಒಂದು ಚಟುವಟಿಕೆ. ಆ ಚಟುವಟಿಕೆಯಲ್ಲಿ ಅಂಗಾಂಗಗಳು ಪಾಲ್ಗೊಂಡು, ಯಾವ ಅಂಗಗಳು? ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಂಗಾಂಗಗಳು ಪಾಲ್ಗೊಂಡು ಈ ಚಟುವಟಿಕೆಯ ಮೂಲಕ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು. ದೈಹಿಕ ಚಟುವಟಿಕೆಗಳ ಮೂಲಕ ಶಿಕ್ಷಣವನ್ನ ಕೊಡ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ಅರ್ಥ ಆಯ್ತಾ? ಯಾವ ರೀತಿಯಾಗಿ ದೈಹಿಕ ಚಟುವಟಿಕೆಗಳನ್ನ ಕೊಡ್ತೀವಿ? ಎಕ್ಸರ್ಸೈಸ್ ಮಾಡೋದ್ರ ಮೂಲಕ ಅಲ್ವಾ? ವ್ಯಾಯಾಮವನ್ನ ಮಾಡಿದಾಗ ಅದು ನಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಚಟುವಟಿಕೆ ಆಗ್ತದೆ. ಹಾಗಾದ್ರೆ ನಡೆಯೋದು ಒಂದು ಚಟುವಟಿಕೆನಾ ಅಲ್ವಾ? ನಡೆಯೋದು ಕೂಡ ಒಂದು ಚಟುವಟಿಕೆ. ಆ ನಡೀತಕ್ಕಂತ ಚಟುವಟಿಕೆಯಲ್ಲಿ ದೇಹದ ಯಾವ ಅಂಗಗಳು ಭಾಗಿಯಾಗ್ತವೆ? ವೆರಿ ಗುಡ್. ಜೋರಾಗಿ ನಡೀತಾ ನಡೀತಾ ಮತ್ತೇನಾಗುತ್ತೆ? ಏನಾಗುತ್ತೆ? ಉಸಿರಾಟದ ಕ್ರಿಯೆ ಅಲ್ವಾ? ಉಸಿರಾಟದ ಕ್ರಿಯೆ ಹೆಚ್ಚಾದಾಗ ದೇಹದ ಯಾವ ಅಂಗ ಪಾಲ್ಗೊಳ್ಳುತ್ತಲ್ಲಿ? ವೆರಿ ಗುಡ್. ನೀವು ನಡೆಯುವಾಗ ಕಾಲು ಜೋರಾಗಿ ನಡೆಯುವಾಗ ಶ್ವಾಸಕೋಶ ಅಲ್ವಾ? ನಂತರ ಏನಾಗುತ್ತೆ? ನಿಮ್ದು ಹಾರ್ಟ್ ಬೀಟ್ ಏನಾಗುತ್ತೆ? ಜಾಸ್ತಿ ಆಗುತ್ತಲ್ವಾ? ನಂತರ ನಿಮ್ಗೆ ಏನಾಗುತ್ತೆ? ಆ ನಂತರ ಏನಾಗುತ್ತೆ? ಇದೆಲ್ಲ ಎಲ್ಲಿ ನಡೀತಾ ಇದೆ? ವೆರಿ ಗುಡ್. ಈ ಎಲ್ಲಾ ಚಟುವಟಿಕೆಗಳು ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳಿಗೆ ನೀಡೋದ್ರ ಮೂಲಕ ನಾವೇನ್ ಕೊಡ್ತಾ ಇದೀವಿ ಅಂದ್ರೆ ಶಿಕ್ಷಣವನ್ನು ನೀಡ್ತಾ ಇದೀವಿ. ನಡೆಯೋದು ಕೂಡ ಒಂದು ಶಿಕ್ಷಣವೇ, ಉಸಿರಾಡೋದು ಕೂಡ ಒಂದು ಶಿಕ್ಷಣವೇ. ಅವೆಲ್ಲ ಕ್ರಮಬದ್ಧವಾಗಿ ಆಗ್ತವೆ. ಈಗ ಉಸಿರಾಡೋದು ನಿತ್ಯ ಬದುಕ್ತೀರ ನೀವು? ಸತ್ತೋದ್ಮೇಲೆ ನಿಮ್ಗೆ ಏನಂತದೆ? ಸತ್ತೋದ್ರೆ ಯಾವುದೇ ಜೀವ ಇಲ್ಲದ ವಸ್ತು, ನಿರ್ಜೀವ ವಸ್ತು ಆಗ್ಬಿಡ್ತೀರಿ ನೀವು. ಆದ್ರೆ ಚಟುವಟಿಕೆಯಲ್ಲಿದ್ದಾಗ ಜೀವಂತ ವ್ಯಕ್ತಿ ಅಂದ್ರೆ ಜೀವಂತವಾಗಿರುವ ವ್ಯಕ್ತಿ ದೈಹಿಕ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಆ ಶಿಕ್ಷಣವನ್ನ ಕಲ್ತ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ದೈಹಿಕ ಶಿಕ್ಷಣ. ಅಂದ್ರೆ ದೈನಂದಿನ ಚಟುವಟಿಕೆಗಳನ್ನು ಕುರಿತಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಆ ಚಟುವಟಿಕೆಗಳಲ್ಲಿ ವ್ಯಾಯಾಮ ಅಂತ ಹೇಳಿದ್ರೆ, ಆಮೇಲೆ ಏನು ಚಟುವಟಿಕೆ ಮಾಡ್ತೀರಿ ದಿನ ನೀವು? ಮನೆಯಲ್ಲಿ ನೀವೇನ್ ಚಟುವಟಿಕೆ ಮಾಡ್ತೀರಿ? ಕೆಲಸ ಮಾಡ್ತೀರಿ. ಮತ್ತೇನ್ ಮಾಡ್ತೀರಿ? ಮತ್ತೇನ್ ಮಾಡ್ತೀರಿ? ಶಾಲೆಯಲ್ಲಿ ಏನೇನ್ ಮಾಡ್ತೀರಿ? ಆಟ ಆಡ್ತೀರಿ. ಆಮೇಲೆ ನಾನು ಕೇಳ್ತಾ ಇರೋದು ದೈಹಿಕ ಚಟುವಟಿಕೆ. ಯೋಗಾಸನ ಮಾಡ್ತೀರಿ. ಆಮೇಲೆ ಯೋಗಾಸನ ಮಾಡ್ತೀರಿ. ಇವೆಲ್ಲವೂ ಕೂಡ ಚಟುವಟಿಕೆಗಳೇ. ಹೊಡೆಯೋದಿರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಮುಸುರೆ ತಿಕ್ಕೋದಿರ್ಬೋದು, ಸಗಣಿ ಅಂತದಿರ್ಬೋದು, ಎಲ್ಲವೂ ಕೂಡ ಚಟುವಟಿಕೆಗಳೇ. ಆದರೆ ಕ್ರಮಬದ್ಧವಾಗಿ ಮಾಡ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ದೈಹಿಕ ಶಿಕ್ಷಣದಲ್ಲಿ ಕ್ರಮಬದ್ಧವಾಗಿ ಚಟುವಟಿಕೆಗಳನ್ನು ಮಾಡಿಸೋದ್ರಿಂದ ನೀವು ಸರ್ವಾಂಗೀಣ ಅಭಿವೃದ್ಧಿ ಆಗಬಹುದು. ಈ ಚಟುವಟಿಕೆಗಳು ನಿಮ್ಮನ್ನು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸರ್ವತೋಮುಖವಾಗಿ ನಿಮ್ಮನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತವೆ. ಹಾಗಾದ್ರೆ ದೈಹಿಕ ಶಿಕ್ಷಣ ಅಂತಂದ್ರೆ ಮಾನವನ ದೈನಂದಿನ ಚಟುವಟಿಕೆಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು.
ಆ ಚಟುವಟಿಕೆಗಳ ಉದಾಹರಣೆ ಅಂತಂದ್ರೆ ವ್ಯಾಯಾಮ, ಯೋಗಾಸನ, ದಿನನಿತ್ಯದ ಚಟುವಟಿಕೆಗಳು, ಆಟ, ಓಟ ಇತ್ಯಾದಿ. ಸ್ವಿಮ್ಮಿಂಗ್ ಮಾಡೋದಾಗಿರ್ಬೋದು, ಸೈಕ್ಲಿಂಗ್ ಮಾಡೋದಾಗಿರ್ಬೋದು, ವಾಕ್ ಮಾಡೋದಾಗಿರ್ಬೋದು, ಬ್ರಿಸ್ಕ್ ವಾಕ್ ಆಗಿರ್ಬೋದು, ಯೋಗಾಸನ ಆಗಿರ್ಬೋದು, ಮುದ್ರೆ ಆಗಿರ್ಬೋದು, ಎಲ್ಲವೂ ಕೂಡ ಕ್ರಮಬದ್ಧವಾಗಿ ನಾವು ಮಾಡಿದಾಗ ಸರಿಯಾದ ರೀತಿಯಲ್ಲಿ ದೈಹಿಕವಾಗಿ ನಾವು ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಒಂದು ಸ್ಟೋರಿ ಹೇಳ್ತೀನಿ. ಈಗ ಒಬ್ಬ ವ್ಯಕ್ತಿ ಸುಮ್ಮನೆ ಒಂದೇ ಜಾಗದಲ್ಲಿ ಕೂತಿದ್ರೆ ಅವನೇನಾಗ್ತಾನೆ? ಅವನೇನು ಆಕ್ಟಿವಿಟಿನೇ ಮಾಡೋದಿಲ್ಲ. ಊಟ ಮಾಡ್ತಾನೆ, ಕೂತ್ಕೊಳ್ತಾನೆ, ಊಟ ಮಾಡ್ತಾನೆ, ಕೂತ್ಕೊಳ್ತಾನೆ. ಅವನೇನಾಗ್ತಾನೆ? ಮಾನಸಿಕವಾಗಿ ಅಸ್ವಸ್ಥನಾಗ್ತಾನೆ. ಆಮೇಲೆ ಏನಾಗ್ತಾನೆ? ಏನಾಗ್ತಾನವ? ನಿನ್ನ ಒಂದೇ ಕಡೆ ಕೂರಿಸ್ಬಿಡ್ತೀವಿ, ಊಟ ಕೊಡ್ತೀವಿ ಅಷ್ಟೇ. ನೀವು ತಿನ್ನೋದು ಕೂರೋದು, ತಿನ್ನೋದು ಕೂರೋದು. ಏನಾಗ್ತೀರಿ? ಆರೋಗ್ಯವಾಗಿರೋದಿಲ್ಲ. ನೀನು ಸ್ಥೂಲಕಾಯ ಅಲ್ವಾ? ಸ್ಥೂಲಕಾಯ ಆಗ್ತೀಯ. ಅದೇ ಒಬ್ಬ ವ್ಯಕ್ತಿನ ದಿನನಿತ್ಯ ಚಟುವಟಿಕೆಯಲ್ಲಿ ತೊಡಗಿಸ್ತೀವಿ, ಆತ ಏನಾಗ್ತಾನೆ? ಅದೇ ರೀತಿಯಲ್ಲಿ ನಮ್ಮ ಬೆರಮನೆಯಲ್ಲಿ ಒಬ್ರು ಶ್ರೀಮಂತರಿದ್ರು, ಅವ್ರ ಹೆಸರು ರಾಜಪ್ಪ ಅಂತ. ಏನಪ್ಪ? ಅವನ ರಾಜಪ್ಪನ ತಮ್ಮ ತಿಮ್ಮಪ್ಪ ಅಂತ. ಏನು? ರಾಜಪ್ಪ ಮತ್ತೆ ತಿಮ್ಮಪ್ಪ. ರಾಜಪ್ಪನಿಗೆ ಒಬ್ಬ ಮಗ, ತಿಮ್ಮಪ್ಪನಿಗೆ ಒಬ್ಬ ಮಗ. ರಾಜಪ್ಪ ಬಹಳ ಶ್ರೀಮಂತ, ತಿಮ್ಮಪ್ಪ ಅಷ್ಟೇನು ಶ್ರೀಮಂತನಲ್ಲ. ರಾಜಪ್ಪ ಏನ್ ಮಾಡ್ತಾನೆ? ತನ್ನ ಮಗನಿಗೆ ಯಾವುದೇ ರೀತಿಯಾದ ಕಷ್ಟವನ್ನು ಕೊಡದರೆ ಮನೆಯಲ್ಲೇ ಸಾಕ್ತಾನೆ. ಅವನೆಲ್ಲೂ ಬಿಸಿಲಿಗೆ ಬಿಡೋದಿಲ್ಲ, ಹೊಲಕ್ಕೂ ಕಳಿಸೋದಿಲ್ಲ, ಏನು ಮಾಡೋದಿಲ್ಲ. ಅವನು ಒಂದೇ ಕಡೆ ಅವನು ಏನ್ ಮಾಡ್ತಾನೆ? ಅವನು ಹಿಂಗಿರ್ತಾನೆ, ಆಮೇಲೆ ಹಿಂಗಾಗ್ತಾನೆ, ಆಮೇಲೆ ಹಿಂಗಾಗ್ತಾನೆ, ಆಮೇಲೆ ಹಿಂಗಾಗ್ತಾನೆ, ಆಮೇಲೆ ಹಿಂಗಾಗ್ತಾನೆ. ಇದು ರಾಜಪ್ಪನ ಮಗನ ಪರಿಸ್ಥಿತಿ. ತಿಮ್ಮಪ್ಪ ಅವನೇನ್ ಮಾಡ್ತಾನೆ? ತನ್ನ ಮಗನ ದಿನನಿತ್ಯ ಕೆಲಸಕ್ಕೆ ಕಳಿಸ್ತಾನೆ, ಹೊಲಕ್ಕೆ ಕಳಿಸ್ತಾನೆ, ಎಲ್ಲ ಕಳಿಸ್ತಾನೆ. ಅವನೇನ್ ಮಾಡ್ತಾನೆ? ದಿನನಿತ್ಯ ಕೆಲಸವನ್ನು ಮಾಡ್ತಾನೆ. ಅವನು ಹಿಂಗಿದ್ದವನು ಹಿಂಗೇ ಇರ್ತಾನೆ, ಹಿಂಗೇ ಇರ್ತಾನೆ, ಹಿಂಗೇ ಇರ್ತಾನೆ. ಹಾಗಾದ್ರೆ ಇಲ್ಲಿ ಯಾರು ಬೇಕು? ಯಾರು ಸ್ಟ್ರಾಂಗು? ಸ್ಟ್ರಾಂಗು ಇವನು ಸ್ಟ್ರಾಂಗ್. ಯಾಕೆ ಬೇಕು? ಹೇಳಿ, ಯಾಕೆ ಬೇಕು? ಒಬ್ಬಳೇನು ಕೇಳಿಸ್ಕೊಳ್ತಾರೆ. ಮತ್ತೆ ಇನ್ನೊಂದು ಕಾರಣ, ಬೇರೆ ಕಾರಣ, ಅವನು ಮಾನಸಿಕವಾಗಿ ಸ್ಟ್ರಾಂಗ್ ಇರ್ತಾನ. ಮನೇಲಿ ಇದ್ದು ಏನಾಗಿರ್ತಾನೆ? ಹಾಗಾದ್ರೆ ತಿಮ್ಮಪ್ಪನ ಮಗ ಸ್ಟ್ರಾಂಗ್ ಆಗಿರ್ತಾನಪ್ಪ. ಹೇಳಿ, ಯಾಕೆ ಸ್ಟ್ರಾಂಗ್ ಅವರು? ಯಾವುದೇ ಒಬ್ಬ ವ್ಯಕ್ತಿ ತನ್ನ ದೇಹದ ಅಂಗಾಂಗಗಳನ್ನ ಇಟ್ಕೊಳ್ರಿ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ದೇಹದ ಅಂಗಾಂಗಗಳನ್ನ ನಿರಂತರ ಚಟುವಟಿಕೆಯಲ್ಲಿದ್ದಾಗ ಆ ಚಟುವಟಿಕೆಯಲ್ಲಿ ಪಾಲ್ಗೊಂಡಂತ ಅಂಗಾಂಗಗಳು ಏನಾಗ್ತವೆ? ಆರೋಗ್ಯಪೂರ್ಣವಾಗ್ತವೆ. ಈ ಕಥೆಯಿಂದ ತಿಳಿಯೋದು ಏನಂತಂದ್ರೆ, ನಾವು ಯಾರೇ ಆದರೂ ಕೂಡ ಕುಂತಲ್ಲೇ ಕೂರದೆ ಚಲಿಸುವಂತರಾಗಬೇಕು, ಚಲನೆಯನ್ನ ಮಾಡಬೇಕು. ಚಲನೆಯನ್ನು ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಕೆಲಸವನ್ನು ಮಾಡ್ತವೆ. ಕೆಲಸದಲ್ಲಿ ತೊಡಗಿದಾಗ ನಾವು ಸೇವಿಸಿದಂತ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣಗೊಂಡು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿಯನ್ನು ಬಿಡುಗಡೆ ಮಾಡ್ತವೆ. ಆ ಎನರ್ಜಿ ಬಿಡುಗಡೆ ಮಾಡಿದಾಗ ಅಂಗಾಂಗಗಳು ಸರಿಯಾಗಿ ಬೆಳವಣಿಗೆ ಹೊಂದಿ ನಾವು ಸದೃಢವಾಗಿರ್ತೀವಿ. ಅಂದ್ರೆ ಇದರ ಅರ್ಥ ದಿನನಿತ್ಯ ನಾವು ಚಟುವಟಿಕೆಯಲ್ಲಿ ಇರಬೇಕು, ಕಾರ್ಯಪ್ರವೃತ್ತರಾಗಿರ್ಬೇಕು, ದೈಹಿಕ ಚಟುವಟಿಕೆಯಲ್ಲಿ ಇರಬೇಕು, ಮಾನಸಿಕ ಚಟುವಟಿಕೆಯಲ್ಲಿ ಇರಬೇಕು. ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದಾ ಚಟುವಟಿಕೆಯಲ್ಲಿ ಇರಬೇಕು ಅನ್ನೋದು ಈ ಒಂದು ಕಥೆಯ ಸಾರಾಂಶ. ಹಾಗಾದ್ರೆ ಈಗ ನಿಮಗೆ ಗೊತ್ತಾಯ್ತು ಚಟುವಟಿಕೆಗಳು ಯಾವ್ಯಾವ ಅಂತ ಗೊತ್ತಾಯ್ತು. ಹಾಗಾದ್ರೆ ಚಟುವಟಿಕೆಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ನೋಡಬಹುದು ಅಲ್ವಾ? ದಿನನಿತ್ಯ ಮಾಡ್ತಕ್ಕಂಥ ಚಟುವಟಿಕೆಗಳು ನಾವು ನೋಡಬಹುದು. ಅನಂತರ ಕಲಾತ್ಮಕವಾಗಿ ಮಾಡ್ತಕ್ಕಂಥ ಕ್ರೀಡಾ ಚಟುವಟಿಕೆಗಳನ್ನು ನಾವು ನೋಡಬಹುದು. ಈಗಾಗಲೇ ನೀವು ಸಾಕಷ್ಟು ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದೀರಿ, ಬೇರೆ ಬೇರೆ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದೀರಿ. ಈ ವರ್ಷ ದೈಹಿಕ ಶಿಕ್ಷಣ ಪಠ್ಯದಲ್ಲಿ ನಿಮಗೆ ಪ್ರಥಮ ಸೆಮಿಸ್ಟರ್ಗೆ ಒಂದು ಪುಸ್ತಕವನ್ನ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಈಗ ನಾನು ಕೇಳೋದು ಹೇಳಬೇಕು, ನೀವು ಸುಮ್ಮನೆ ಎಲ್ಲ ಗುಂಪಲ್ಲಿ ಗೋವಿಂದ ಅನ್ಬೋದು. ರಾಜೇಶ್ವರಿ ಅವರೇ, ಇದು ಯಾವ ಪುಸ್ತಕ ರಾಜೇಶ್ವರಿ ಅವರೇ? ಜೋರಾಗಿ ಹೇಳಬೇಕು. ದೈಹಿಕ ಶಿಕ್ಷಣ ಪುಸ್ತಕ. ಚಿನ್ನವರೇ, ಇದು ಎಷ್ಟನೇ ತರಗತಿಯ ಪುಸ್ತಕ? ವೆರಿ ಗುಡ್. ಇದು ಈ ಪಠ್ಯದಲ್ಲಿ ಏನೇನು ವಿಷಯಗಳಿರ್ಬೋದು ಅಂತ ನೀವು ಅನ್ಕೊಳ್ತೀರಿ? ಹೇಳಿ.
ಜೋರಾಗಿ ಹೇಳ. ಆಟಗಳ ಬಗ್ಗೆ ಹೇಳಿ ಏನ್ ಗೊತ್ತೈತೆ ಅಂತ ಹೇಳಿ. ಆಟಗಳ ಬಗ್ಗೆ ಇದೆ. ಸರಿ ಆಯ್ತು. ಈಗ ನೀವು 9ನೇ ತರಗತಿಯಲ್ಲಿ ಇದೇ ಪುಸ್ತಕವನ್ನು ಓದಿದ್ರಿ ಅಲ್ವಾ? ಕೂತ್ಕೊಳ್ಳಪ್ಪ. ಪುಸ್ತಕದ ಗಾತ್ರದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ? ಬದಲಾವಣೆ ಆಗಿಲ್ವಾ? ಇಷ್ಟೇ ಸಣ್ಣಕ್ಕಿಂತ 9ನೇ ಕ್ಲಾಸಲ್ಲಿ ಯಾಕೆ ಗಾತ್ರದ ಬದಲಾವಣೆ ಆಗಿದೆ? ಭಾಗ 1 ಮತ್ತು ಯಾಕೆ ಭಾಗ 1 ಮತ್ತು ಭಾಗ 2 ಮಾಡಿದ್ದಾರೆ? ಯಾರಿಗಾದ್ರೂ ಗೊತ್ತಾ? ಯಾಕಪ್ಪ ಮಾಡಿದ್ದಾರೆ ದಿಶ? ಗೊತ್ತಿಲ್ಲ. ಯುವರಾಜ, ಭಾಗ 1 ಭಾಗ 2 ಯಾಕಪ್ಪ ಮಾಡಿದ್ದಾರೆ? ಗೊತ್ತಿಲ್ಲ. ಮತ್ತೆ ಯಾರಿಗೆ ಗೊತ್ತು? ಯಾರಿಗಾರು ಗೊತ್ತಿದೆಯಾ ಭಾಗ 1 ಮತ್ತು ಭಾಗ 2 ಯಾಕೆ ಮಾಡಿದ್ದಾರೆ ಅಂತ? ವೆರಿ ಗುಡ್, ವೆರಿ ಗುಡ್. ಇಲ್ಲಿ ಒಂದು ಪುಸ್ತಕವನ್ನ 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ಪ್ರಥಮ ಸೆಮಿಸ್ಟರ್ಗೆ, ಇನ್ನೊಂದು 2ನೇ ಸೆಮಿಸ್ಟರ್ಗೆ. ಅರ್ಥ ಆಗ್ತಿದೆಯಾ? ಪ್ರಥಮ ಸೆಮಿಸ್ಟರ್ ಮತ್ತು 2ನೇ ಸೆಮಿಸ್ಟರ್ಗೆ 2 ಭಾಗಗಳಾಗಿ ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ಏನು? ಯಾರಿಗಾರು ಗೊತ್ತಿದೆಯಾ? ಯಾಕೆ ಭಾಗ ಮಾಡಿದ್ದಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಪುಸ್ತಕಗಳ ಭಾರವನ್ನ ಕಡಿಮೆ ಮಾಡೋದಕ್ಕೆ. ಪುಸ್ತಕದ ಭಾರವನ್ನ ಕಡಿಮೆ ಮಾಡೋದಕ್ಕೆ ನೀವೆಲ್ಲ ಏನ್ ಮಾಡ್ತೀರಿ? ಎಲ್ಲಾ ಪುಸ್ತಕಗಳನ್ನ ಶಾಲೆಗೆ ಹೊತ್ಕೊಂಡ್ ಬರ್ತೀರಿ ಅಲ್ವಾ? ಆ ಪುಸ್ತಕದ ಹೊರೆಯನ್ನ ಕಡಿಮೆ ಮಾಡೋದು. ನಂತರದಲ್ಲಿ ಸೆಮಿಸ್ಟರ್ ವೈಸು ನಿಮ್ಗೆ ಏನ್ ಮಾಡ್ತಾರೆ? ನೀವು ಸೆಮಿಸ್ಟರ್ ವೈಸು ಅಂದ್ರೆ ಒಂದೇ ಸೆಮಿಸ್ಟರ್ಗೆ ಎಲ್ಲ ಪರೀಕ್ಷೆ ಬರೀತೀರಿ. ಇದನ್ನ ನೀವೇನ್ ಮಾಡ್ತೀರಿ? ಸೆಮಿಸ್ಟರ್ ವೈಸು ನಾವು ಮೌಲ್ಯಮಾಪನ ಮಾಡೋದ್ರಿಂದ 2ನೇ ಸೆಮಿಸ್ಟರ್ ನೀವು ಈ ಪುಸ್ತಕ ತರಂತ ಅವಶ್ಯಕತೆ ಇರಲ್ಲ. ಆದ್ರೆ ಉಳಿದವು ನೀವು ಎಲ್ಲ ಎಕ್ಸಾಮ್ ಬರೆದ್ರಿಂದ ಅವನ್ನ ಫಸ್ಟ್ ಸೆಮಿಸ್ಟರ್ ಬೇಕಾದ್ರೆ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಬೇಕಾದವು ಸೆಕೆಂಡ್ ಸೆಮಿಸ್ಟರ್. ಭಾರವನ್ನ ಕಡಿಮೆ ಮಾಡಬೇಕು. ಮಕ್ಕಳು ಪಾಪ ಏನು ಪುಸ್ತಕಗಳನ್ನ ಹೊತ್ಕೊಂಡು ಬಂದು ನೀವು ಸುಸ್ತಾಗಿ ಬಿಡ್ತೀರ ಅಂತೇಳಿ ಸರ್ಕಾರದವ್ರು ಏನ್ ಮಾಡಿದ್ದಾರೆ? ಮಾಡಿದ್ದಾರೆ. ಅದರ ಮೂಲ ಉದ್ದೇಶ ದೈಹಿಕವಾಗಿ ನೀವು ನ್ಯೂನತೆಗೊಳಗಾಗಬಾರದು ಅಂತ. ಅಂದ್ರೆ ಹೆಚ್ಚಿನ ಭಾರವನ್ನು ನಿಮ್ಮ ಭುಜದ ಮೇಲೆ ಮತ್ತು ನಿಮ್ಮ ಬೆನ್ನುಗಳ ಮೇಲೆ ಹೊರೋದ್ರಿಂದ ನಿಮ್ಮ ಪೋಷಕರಲ್ಲಿ ತೊಂದರೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಅವರು ಮಾಡಿದರು. ಇದು ನೋಡಿ ಮಕ್ಕಳೇ, 10ನೇ ತರಗತಿ ಇರುವ ದೈಹಿಕ ಶಿಕ್ಷಣ ಪುಸ್ತಕ. ಇದು ಎಷ್ಟನೇ ಕ್ಲಾಸ್ ಪುಸ್ತಕನಪ್ಪ? ಯಾವ ಪುಸ್ತಕನಪ್ಪ? ನಾನು ಯಾರಪ್ಪ? ನಾನು ಯಾವ ಪಾಠನ ಬೋಧನೆ ಮಾಡ್ತೀನಪ್ಪ? ವೆರಿ ಗುಡ್. ಆಯ್ತು, ಎಲ್ಲರೂ ಸಿಂಪಲ್ ಹೇಳ್ಬೇಡ್ರಿ, ಒಬ್ಬೊಬ್ಬರೇ ಹೇಳ್ರಿ ಅಂತ ಹೇಳಿದೀನಿ. ಕೇಳದ ಮಾತ್ರ ಉತ್ತರ ಹೇಳ್ಬೇಕು. ಕೂತ್ಕೊಳ್ಳಿ. ಈ ಪಾಠವನ್ನು ನೀವು 9ನೇ ತರಗತಿಯಲ್ಲಿ ಮಾಡಿದ್ರಿ. ಅಲ್ಲಿ ನಿಮಗೆ ಈ ಪುಸ್ತಕದಲ್ಲಿ 2 ಭಾಗಗಳನ್ನು ಮಾಡಿದ್ವಿ ಅಲ್ವಾ? ಒಂದು ಯಾವುದು? ಇನ್ನೊಂದು ಯಾವುದು? ಪ್ರಾಯೋಗಿಕ ಅಲ್ವಾ? ಒಂದು ಯಾವುದು? ಒಂದು ಥಿಯರಿ, ಮತ್ತೊಂದು ಪ್ರಾಕ್ಟಿಕಲ್. ಕರೆಕ್ಟಾ? ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ನಾವು 2 ವಿಭಾಗಗಳನ್ನು ಮಾಡಿದ್ದೀವಿ. ಒಂದು ತಾತ್ವಿಕ, ಮತ್ತೊಂದು ಪ್ರಾಯೋಗಿಕ. ಹಾಗಾದ್ರೆ ತಾತ್ವಿಕ ಅಂತಂದ್ರೆ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಎತ್ತಿ ಹೇಳ್ಬೇಕು, ನೀವು ಕೇಳಬಹುದು. ಓಕೆ, ನೆಕ್ಸ್ಟ್ ಪ್ರಾಯೋಗಿಕ ಅಂದ್ರೆ ಯಾರಾದ್ರೂ ಹೇಳ್ತೀರಾ? ಪ್ರಾಯೋಗಿಕ ಏನು ಅಂತ? ಪ್ರಾಯೋಗಿಕಕ್ಕೆ ಸಂಬಂಧಪಟ್ಟಂತೆ ಪಾಠ ಮಾಡೋದು ಅಂತಂದ್ರೆ ವೆರಿ ಗುಡ್. ನೋಡಿ ಕೂತ್ಕೊ. ವೆರಿ ಗುಡ್, ವೆರಿ ಗುಡ್. ಈಗ ತಾತ್ವಿಕ ಅಂತಂದ್ರೆ ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಪಠ್ಯದಲ್ಲಿ ಕೆಲವು ಪಾಠಗಳನ್ನ ನಾವು 4 ಗೋಡೆಗಳ ಮಧ್ಯದಲ್ಲಿ ವಿವರಣೆಯನ್ನು ಕೊಡೋದ್ರ ಮೂಲಕ, ನಿಮ್ಮನ್ನ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೋದ್ರ ಮೂಲಕ, ಕಥೆಗಳನ್ನು ಹೇಳೋದ್ರ ಮೂಲಕ, ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ನಾವೇನ್ ಮಾಡ್ತೀವಿ? ಪಾಠವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ತಾತ್ವಿಕ ಅಂತಂದ್ರೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಆಯ್ದ ವಿಚಾರಗಳನ್ನ 4 ಗೋಡೆಗಳ ಮಧ್ಯದಲ್ಲಿ ಪಾಠ ಬೋಧನೆಯನ್ನ ಮಾಡ್ತಾ ನಿಮ್ಮನ್ನ ತೊಡಗಿಸಿಕೊಂಡು ನಿಮಗೆ ವಿಷಯವನ್ನ ಮುಟ್ಟಿಸ್ತಕ್ಕಂಥದ್ದು. ಆನಂತರದಲ್ಲಿ ಪ್ರಾಯೋಗಿಕ ಅಂತಂದ್ರೆ ಬಹಳ ಮುಖ್ಯವಾಗಿ ದೈಹಿಕ ಶಿಕ್ಷಣದಲ್ಲಿ ಪ್ರಾಯೋಗಿಕ ಅಂತಂದ್ರೆ ಚಟುವಟಿಕೆಗಳನ್ನ ಮೈದಾನದಲ್ಲಿ ಮಾಡ್ತಕ್ಕಂಥದ್ದು. ನಿಮ್ಮನ್ನ ನೀವು ತೊಡಗಿಸ್ಕೊಂಡು ನಿಮ್ಮ ದೇಹದ ಅಂಗಾಂಗಗಳನ್ನ ತೊಡಗಿಸಿಕೊಂಡು ವಿಷಯವನ್ನು ಕಲಿತಕ್ಕಂಥದ್ದು. ಅಂದ್ರೆ ಚಟುವಟಿಕೆ ಮಾಡೋದ್ರ ಮೂಲಕ ಯಾವುದೇ ಒಂದು ಯೋಗಾಸನ ಇರ್ಬೋದು ಅಥವಾ ಯಾವುದೇ ಒಂದು ಆಟದ ಕೌಶಲ್ಯ ಆಗಿರ್ಬೋದು, ನೀವೇನ್ ಮಾಡ್ತೀರಾ? ಮೈದಾನದಲ್ಲಿ ಅದನ್ನ ಕಲಿತಾ ಹೋಗ್ತೀರಾ ಅಂತಕ್ಕಂಥದ್ದು. ಹಾಗಾದ್ರೆ ನಿಮಗೆ ತಾತ್ವಿಕ ಅಂದ್ರೆ ಏನು ಅಂತ ಗೊತ್ತು, ಪ್ರಾಯೋಗಿಕ ಅಂದ್ರೆ ಗೊತ್ತಾಗ್ತದೆ. ಈಗ ಒಳ್ಳೆಯದು.
ಈಗ ಅದೇ ತಾತ್ವಿಕ ಅಂತಂದ್ರೆ ಏನ್ ಹೇಳ್ಬೇಕು ನೀ ಕೇಳ್ತೇನೆ ಈಗ. ವೆರಿ ಗುಡ್. ಮಧು ಹೇಳಪ್ಪ ನೀನು ಪ್ರಾಯೋಗಿಕ ಅಂತಂದ್ರೆ ಏನು ಅಂತ. ಈಗ ನಾನು ಹೇಳ್ದಲ್ಲ ಅದನ್ನ ಹೇಳು. ಯಾರು ಹೇಳ್ತಿದ್ರು ಸರಿಯಾಗಿ? ಆಟದ ಮೈದಾನದಲ್ಲಿ ಅಂತ ಅವಳು ಹೇಳಿದ್ಲು. ಈಗ ತಾನೇ ಹೇಳಿದ್ದೀನಿ ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅನ್ನೋದು, SSLC ಯಾವ ರೀತಿ ಸಿದ್ಧತೆ ಆಗ್ತಾ ಇದ್ದೀನಿ ಅನ್ನೋದು ಈಗಲೇ ಗೊತ್ತಾಗುತ್ತೆ. ನಾನು ಹೇಳಿದ ವಿಷಯನ ನೀವು ಆಗ್ಲೇ ಬೇಗ ಮರ್ತ್ರಿ. ಈಗ ಆಟದ ಮೈದಾನದಲ್ಲಿ ಕೆಲವು ಚಟುವಟಿಕೆಗಳನ್ನ ನಾವು ಏನ್ ಮಾಡ್ತೀವಿ, ದೇಹದ ಅಂಗಾಂಗಗಳನ್ನ ಬಳಸಿಕೊಂಡು ಅದರಲ್ಲಿ ತೊಡಗಿಸಿಕೊಂಡು ಕೌಶಲ್ಯವನ್ನ ಕಲಿತಾ ಹೋಗ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಈ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ದೈಹಿಕ ಶಿಕ್ಷಣ ಪ್ರಥಮ ಸೆಮಿಸ್ಟರ್ನಲ್ಲಿ ನಿಮಗೆ 6 ಪಾಠಗಳನ್ನು ನೀಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಗುಂಪು ಆಟಗಳು. ಯಾವುದೋ ನೀವು ಪಾಠದ ಒಂದು ಇದನ್ನ ತೆಗೆದ್ರೆ ಗೊತ್ತಾಗುತ್ತೆ. ಪುಸ್ತಕನ ಓಪನ್ ಮಾಡಿದ್ರೆ ಅಲ್ಲಿ ಗುಂಪು ಆಟಗಳು ಅಂತಿದೆ. ಯಾವುದು? ಗುಂಪು ಆಟಗಳು. ಗುಂಪು ಆಟಗಳು ಅಂದ್ರೆ ಏನು? ಗುಂಪಿನಲ್ಲಿ ಅಂದ್ರೆ ಯಾರು? ಅಂದ್ರೆ ಯಾರು? ವೆರಿ ಗುಡ್. ಯಾರು? ಆಟಗಾರರು. ಎಷ್ಟು ಜನ ಇರಬೇಕು? ಗುಂಪು ಅಂದ್ರೆ ಎಷ್ಟು ಜನ ಇರಬೇಕು? ಪರ್ಟಿಕ್ಯುಲರ್ ಆಗಿ ಹೇಳಬೇಕು ನನಗೆ. ಗುಂಪು ಅಂದ್ರೆ ಒಂದಕ್ಕಿಂತ ಹೆಚ್ಚು ಅಲ್ವಾ? ಒಂದಕ್ಕಿಂತ ಹೆಚ್ಚು 2, 3 ಆಗಿರ್ಬೋದು, 5 ಆಗಿರ್ಬೋದು. ಒಟ್ಟಾರೆ 5, 3, 8, 7, 10, 11. ಇದನ್ನ ಏನಂತ ಕರಿತೀವಿ? ಈ ನಾವೆಲ್ಲ ಸೇರ್ಕೊಂಡು ಆಟ ಆಡಿದ್ರೆ ಗೊತ್ತಾಗ್ತಿದ್ಯಾ? ಗುಂಪಿನಲ್ಲಿ 2 ತಂಡಗಳ ನಡುವೆ, ಅದು ಆಟಗಾರರ ಸಂಖ್ಯೆ ಎಷ್ಟಾದ್ರೂ ಇರ್ಬೋದು, 2 ತಂಡಗಳ ನಡುವೆ ಪಂದ್ಯಾಟಗಳನ್ನು ನಡೆಸತಕ್ಕಂಥದ್ದು ಅಂತವುಗಳನ್ನ ನಾವು ಏನಂತ ಕರಿತೀವಿ? ಹೇಳಿ ಅರ್ಜುನ್, ಗುಂಪು ಆಟಗಳು ಅಂದ್ರೆ ಏನು? ಈಗ ಹೇಳ್ತಾರಪ್ಪ, ಅದನ್ನೇ ಹೇಳು. ಯಾರು ಹೇಳ್ತೀರಿ? ಗುಂಪು ಆಟಗಳು ಅಂತಂದ್ರೆ ಯಾರು ಹೇಳ್ತೀರಿ? ಈಗ ಹೇಳ್ದಲ್ಲ, 2 ಗುಂಪುಗಳ ನಡುವೆ ಅಲ್ಲಿ ಒಂದಕ್ಕಿಂತ ಹೆಚ್ಚು ಆಟಗಾರರು ಇರಬೇಕು. ಒಂದಕ್ಕಿಂತ ಹೆಚ್ಚು ಅಂದ್ರೆ 2, 3, 5, 10 ಎಷ್ಟಾದ್ರೂ ಇರ್ಬೋದು. 2 ಗುಂಪುಗಳ ನಡುವೆ ಆಡತಕ್ಕಂಥ ಆಟ, ಅದನ್ನ ಏನಂತ ಕರಿತೀವಿ ನಾವು? ಗೊತ್ತಾಗ್ತಿದ್ಯಾ? ನಿಮಗೆ ಅರ್ಥ ಆದ್ರೆ ಅರ್ಥ ಆಗ್ತಿದ್ದಿಲ್ಲ ಮತ್ತು ನಾನು ಬಿಡಿಸಿ ಹೇಳೋ ಪ್ರಯತ್ನ ಮಾಡ್ತೀನಿ. ಗೊತ್ತಾಗ್ತಿದ್ಯಾ? ಗುಂಪಿನಲ್ಲಿ ಒಂದಕ್ಕಿಂತ ಹೆಚ್ಚು 2, 3 ಅಥವಾ 5 ಆಟಗಾರರನ್ನು ಒಳಗೊಂಡ ತಂಡ, ಒಂದು ತಂಡ ಮತ್ತೊಂದು ತಂಡದ ನಡುವೆ ಆಡ್ತಕ್ಕಂಥ ಪಂದ್ಯಾವಳಿಗಳನ್ನು ನಾವು ಗುಂಪು ಆಟ ಅಂತ ಕರಿತೀವಿ. ಆ ಗುಂಪು ಆಟಕ್ಕೆ ಯಾವ್ದಾದ್ರು 4 ಕ್ರೀಡೆಗಳ ಹೆಸರು ಹೇಳಿ ನೋಡೋಣ. ಗುಂಪಲ್ಲಿ ಹೇಳಬೇಡ್ರಿ, ಕಾಯಿಗೆ ಕೊಡ್ತಾರ. ಮತ್ತೊಂದು ಯಾರು ಹೇಳ್ರಿ? ಎದ್ದಿಕೊಂಡು ಹೇಳಿ. ಕಬಡ್ಡಿ, ಆಮೇಲೆ ಖೋ-ಖೋ, ಅಂದ್ರೆ ನಿಮ್ಗೆ ಅರ್ಥ ಆಯ್ತು. ಗುಂಪು ಆಟ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಹೆಚ್ಚಿಗೆ ಜನ ಇದ್ದು ಆಟ ಆಡ್ತಕ್ಕಂಥದ್ದಕ್ಕೆ ಗುಂಪು ಆಟ ಅಂತ ನಾವು ಕರಿತೀವಿ. ಅದಾದ ನಂತರದಲ್ಲಿ ನಿಮ್ಗೆ ಮೇಲಾಟಗಳು ಅಂತ ಕೊಟ್ಟಿದ್ದಾರೆ. ಯಾವ ಮೇಲಾಟಗಳು ಅಂದ್ರೆ ಅಥ್ಲೆಟಿಕ್ಸ್ ಅಲ್ವಾ? ಈ ಅಥ್ಲೆಟಿಕ್ಸ್ ಅಲ್ಲಿ ಯಾವ್ಯಾವ ಬರ್ತವೆ? ಜಿಗಿತಗಳು, ಆದ್ರೆ ಓಟಗಳು. ಓಟಗಳಲ್ಲಿ ನಿಮಗೆ ಮಧ್ಯಮ ದೂರದ ಓಟ, ದೂರದ ಓಟ, ಯಾವುದು? ಅಂತಿಮ ದೂರ. ಅವಾಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಮೀಟಿಂಗ್ ಮಾಡ್ತಾ ಇಲ್ಲ ನಿಮ್ಮ ಜೊತೆ. ಅಂತಿಮ ದೂರದ ಓಟಗಳವೆ ಅವು. ಓಟಗಳಲ್ಲಿ ಯಾವ್ಯಾವ ಇದಾವೆ ಅಂತಂದ್ರೆ ಮಧ್ಯಮ ದೂರದ ಓಟಗಳು, ದೂರದ ಓಟಗಳು, ಮತ್ತೆ ವೇಗದ ಓಟಗಳು. ಅದರಲ್ಲಿ ಮತ್ತೆ ಅಡೆತಡೆ ಓಟಗಳು, ಮತ್ತೆ ಇದರ ಸ್ಟೀಪಲ್ ಚೇಸ್ ಅವೆಲ್ಲ ಬರ್ತವೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಜಿಗಿತಗಳು ಅಂತಂದ್ರೆ
ಹೈ ಜಂಪ್ ಸಂಬಂಧಪಟ್ಟವು ಯಾವ್ಯಾವ ಬರ್ತವೆ? ಪೋಲೋ ವಾಲ್ಟ್ ಬರುತ್ತೆ, ಹೈ ಜಂಪ್ ಬರುತ್ತೆ. ಹೌದು. ನೆಗೆತಗಳು ಜಿಗಿತಗಳು, ನೆಗೆತಗಳು ಮತ್ತೆ ಥ್ರೋಯಿಂಗ್ಸ್ ಎಸೆತಗಳು. ಇವೆರಡು ಒಂದೇ, ಜಿಗಿತ ನೆಗೆತ ಒಂದೇ ಅಲ್ಲ. ಎಸೆತಗಳಲ್ಲಿ ಯಾವ್ಯಾವ ಬರ್ತವೆ? ಇವೆಲ್ಲವೂ ಕೂಡ ಎಸೆತಗಳಲ್ಲಿ ಬರ್ತಕ್ಕಂಥದ್ದು. ಇದಾದ್ಮೇಲೆ ನಿಮಗೆ ತಾಳಬದ್ಧ ಚಟುವಟಿಕೆ ಅಂತಕ್ಕಂಥದ್ದು ನಾವು ಒಂದು ಪಾಠ ಕೊಟ್ಟಿದ್ದೇವೆ. ಯಾವುದು? ತಾಳಬದ್ಧ ಚಟುವಟಿಕೆಗಳು. ತಾಳಬದ್ಧ ಚಟುವಟಿಕೆ ಅಂದ್ರೆ ಏನು? ಅಲ್ಲ, ಯಾವ್ದಾದ್ರು ಕೇಳಿಲ್ಲ ನಾನು. ಅಂದ್ರೆ ಏನು ಅಂತ ಕೇಳಿದೆ. ತಾಳಬದ್ಧ ಚಟುವಟಿಕೆ, ತಾಳಬದ್ಧ ಚಟುವಟಿಕೆ. ತಾಳ ಅಂದ್ರೆ ಏನು? ಮ್ಯೂಸಿಕ್ ಅಲ್ವಾ? ಬದ್ಧ ಅಂದ್ರೆ ತಕ್ಕಂತೆ, ಸರಿಯಾದ ರೀತಿ ಅಲ್ವಾ? ಚಟುವಟಿಕೆ ಅಂದ್ರೆ ವ್ಯಾಯಾಮ, ತೊಡಗಿ ಕೊಳ್ಳುವುದು ಅಂತ ಅಲ್ವಾ? ಈಗ ಗೊತ್ತಾಯ್ತಾ? ಲಯಬದ್ಧವಾಗಿ ಯಾವುದಾದರೂ ಒಂದು ಸಂಗೀತ ಸಂಯೋಜನೆಯೊಡನೆ ನಾವೇನ್ ಮಾಡಬೇಕು? ಚಟುವಟಿಕೆನ ಮಾಡೋದಕ್ಕೆ ನಾವು ತಾಳಬದ್ಧ ಚಟುವಟಿಕೆ ಕಲಿತೀವಿ. ಅದರಲ್ಲಿ ಯಾವ್ಯಾವ್ದಿದೆ? ಲೆಸಿಮ್ ಇದೆ, ಡಂಬಲ್ಸ್ ಇದೆ, ಓಪ್ಸ್ ಇದೆ, ಏರೋಬಿಕ್ಸ್ ಇದೆ, ಮತ್ತಿತರ ಕವಾಯತುಗಳು ಇದಾವೆ. ಅದಾದ್ಮೇಲೆ ಇಲ್ಲಿಗೆ ಬಹಳ ಮುಖ್ಯವಾಗಿ ಆರೋಗ್ಯ ಶಿಕ್ಷಣ. ಆರೋಗ್ಯ ಶಿಕ್ಷಣ ಏನು? ಆರೋಗ್ಯ ಶಿಕ್ಷಣ ಅಂದ್ರೆ ಆರೋಗ್ಯ ಅಂದ್ರೆ ಏನು? ಆರೋಗ್ಯ ಅಂದ್ರೆ ಏನಂತ ಯಾರಾದ್ರೂ ಹೇಳ್ತೀರಾ? ನೀನು ಆರೋಗ್ಯವಾಗಿದೆಯಾ? ಇದೆಯಾ? ಯಾವ ಆಧಾರದ ಮೇಲೆ ಹೇಳ್ತೀಯ ಆರೋಗ್ಯವಾಗಿದ್ದೀನಿ ಅಂತ? ಎತ್ತಿದ ಮೇಲೆ ಹೇಳು. ಉಸಿರಾಡ್ತಾ ಇದೆಯಾ? ಆಮೇಲೆ ಶಕ್ತಿಯುತವಾಗಿದೆಯಾ? ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಬಲನಾಗಿದ್ದರೆ, ಯಾವುದೇ ರೋಗಗಳಿಂದ ಆತ ಮುಕ್ತನಾಗಿದ್ದರೆ ಅವನನ್ನು ನಾವೇನಂತ ಕರಿತೀವಿ? ಕರಿತೀವಿ ಅಲ್ವಾ? ನಿನಗೆ ಜ್ವರ ಬಂದಿದ್ರೆ ನೀನು ಆರೋಗ್ಯವಂತ ಅಂತ ಹೇಳ್ತೀಯಾ? ಕೂತ್ಕೊಳ್ಳೋ. ನಿನಗೆ ವಾಂತಿ ಆದ್ರೆ ಆರೋಗ್ಯ ಆಗಿದೆ ಅಂತ ಹೇಳ್ತೀಯಾ? ಏನಂತೀಯ? ನನಗೆ ಆರೋಗ್ಯ ನನಗೆ ತಪ್ಪಿದೆ ಅಂತ ಹೇಳ್ತೀಯ. ನಿನಗೆ ಬೇರೆ ಆದ್ರೆ ಏನು ಮಾಡ್ಬೇಕು ರಾಜೇಶ? ನೀನು ಆರೋಗ್ಯವಂತ ಅಂತ ಹೇಳ್ತೀಯ ನೀನು? ಆರೋಗ್ಯ ಕೆಟ್ಟಿದೆ ಅಂತ. ಎಲ್ಲವೂ ಕೂಡ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಯಾವುದೇ ರೋಗ ರುಜಿನಗಳಲ್ಲಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಯನ್ನು ನಾವು ಎಂತ ಕರಿತೀವಿ? ಅಂತಹ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಶಿಕ್ಷಣ, ಜ್ಞಾನವನ್ನು ನೀಡತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಶಿಕ್ಷಣ ಅಂದರೆ ಜ್ಞಾನವನ್ನು ನೀಡತಕ್ಕಂಥದ್ದು. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಜ್ಞಾನವನ್ನು ನೀಡತಕ್ಕಂಥದ್ದು. ಯಾವ ರೀತಿಯಾಗಿ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಎಂಬುವಂತ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ನಾವೇನಂತ ಕರಿತೀವಿ? ಆರೋಗ್ಯ ಶಿಕ್ಷಣ ಅಂತ ಕರಿತೀವಿ. ಹೇಳವ ನೀನು ಆರೋಗ್ಯ ಶಿಕ್ಷಣದಲ್ಲಿ ಏನವ ಕಲಿತೀಯ ನೀನು? ಆರೋಗ್ಯವಾಗಿರೋದನ್ನ ಹೇಗಿರ್ಬೇಕು ಹೇಳದ್ನೇ ಅಂತೀಯಲ್ಲ. ಹೇಳವ ನೀನು ಆರೋಗ್ಯ ಶಿಕ್ಷಣ ಏನ್ ಕಲಿಸುತ್ತವ ನಿನಗೆ? ಹೇಳವ. ಈಗಿನ ಹೇಳದ್ನಲ್ಲ, ನಾವು ಯಾವ ರೀತಿಯಾಗಿ ಆರೋಗ್ಯವನ್ನು ಹೊಂದಬಹುದು, ಅದಕ್ಕೋಸ್ಕರ ನಾವು ದಿನನಿತ್ಯ ಯಾವೆಲ್ಲ ಚಟುವಟಿಕೆಗಳಾಗಿರ್ಬೋದು ಅಥವಾ ಯಾವ ರೀತಿಯಾಗಿ ಇದ್ರೆ ನಾವು ಆರೋಗ್ಯವಾಗಿರ್ತೀವಿ ಅಂತಕ್ಕಂಥದ್ದನ್ನ ತಿಳಿಸ್ತದೆ. ನೆಕ್ಸ್ಟ್ ಇಷ್ಟು ಅಂಶಗಳನ್ನ ನೀವು ಕಲಿತಾ ಹೋಗ್ತೀರಿ ಅಲ್ವಾ? ಆ ಗುಂಪು ಆಟಗಳಲ್ಲಿ ನಿಮ್ಗೆ ಮುಖ್ಯವಾಗಿ ಇಲ್ಲಿ ನಾನು ಹೇಳಿದೆ ತಾತ್ವಿಕ ಮತ್ತು ಪ್ರಾಯೋಗಿಕ ಅಂತಿದೆ. ತಾತ್ವಿಕದಲ್ಲಿ ಯಾವ ಪಾಠ ಇದೆಯಮ್ಮ? ಫಸ್ಟ್ ಅಲ್ಲಿ ನೋಡ್ಕೊಂಡು ಹೇಳುವ. ಆಧುನಿಕ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡೆಗಳು ಎಂಬ ಪಾಠವನ್ನು ನಿಮಗೆ ಪ್ರಥಮ ಪಾಠದಲ್ಲಿ ತಾತ್ವಿಕ ಪಾಠದಲ್ಲಿ ಇದ್ದೀವಿ. ಅಂದ್ರೆ ಈಗೆಲ್ಲ ನಾವು ಒಲಿಂಪಿಕ್ಸ್ ಕ್ರೀಡೆಗಳನ್ನ ನೋಡಿದೀವಿ ಅಲ್ವಾ? ಆ ಕ್ರೀಡೆ ಯಾವ ರೀತಿ ಹುಟ್ಟಿತು, ಅದು ಯಾವ ರೀತಿ ಬೆಳವಣಿಗೆಯನ್ನ ಹೊಂದಿತು, ಆ ನಂತರ ಏಷ್ಯನ್ ಕ್ರೀಡೆಗಳು ಯಾವುವು ಎಂಬ ವಿಚಾರಗಳ ಬಗ್ಗೆ ಆ ಒಂದು ಪಾಠದಲ್ಲಿ ನಾವು ನೋಡಬಹುದು. ಆ ನಂತರದಲ್ಲಿ ನಿಮಗೆ ವಾಲಿಬಾಲ್ ತಾತ್ವಿಕ ಇದೆ. ವಾಲಿಬಾಲ್ ತಾತ್ವಿಕದಲ್ಲಿ ಆಟಗಾರರ ಬಗ್ಗೆ ನಾವು ತಿಳ್ಕೋಬಹುದು, ಆಟದ
ಯಾವ ರೀತಿಯಾಗಿ ಪೊಸಿಷನ್ಸ್ಗಳನ್ನು ತಿಳ್ಕೋಬಹುದು, ಅದನ್ನ ತಾತ್ವಿಕವಾಗಿ ತಿಳ್ಕೊಬೇಕು. ನೆಕ್ಸ್ಟ್ ಪ್ರಾಯೋಗಿಕವಾಗಿ ವಾಲಿಬಾಲ್ ಆಟದಲ್ಲಿ ಇರ್ತಕ್ಕಂಥ ಕೌಶಲ್ಯಗಳನ್ನ ನಾವು ಹಂತ ಹಂತವಾಗಿ ತಿಳಿದ್ವಿ. ಅದೇ ರೀತಿಯಾಗಿ ಹಾಕಿ ಆಟನೂ ಕೂಡ ಅಲ್ಲಿ ಇದೆ. ನಂತರ ಮೇಲಾಟದಲ್ಲಿ ಪ್ರಮುಖವಾಗಿ ಅಡೆತಡೆ ಓಟಗಳು. ನೀವು ನೋಡಿರ್ತೀರಾ, ಸ್ಟ್ರೈಟ್ ಆಗಿ ಓಡ್ತೀವಿ ನಾವು, ಯಾವುದು ಸ್ಪ್ರಿಂಟ್ಗಳನ್ನು ಸ್ಟ್ರೈಟ್ ಆಗಿ ಓಡ್ತೀವಿ. ಇನ್ನು 400 ಆಗಿರ್ಬೋದು, 800, 1000 ನಾವು ಕರ್ವನ್ನೆಲ್ಲ ಉಪಯೋಗಿಸ್ಕೊಂಡು ಓಡ್ತೀವಿ. ಅದರಲ್ಲಿ ಅಡೆತಡೆ ಅಂತ ಹೇಳ್ಬಿಟ್ಟು ಹರ್ಡಲ್ಸ್ ನ ಇಟ್ಟಿರ್ತಾರೆ, ಅದನ್ನ ದಾಟ್ಕೊಂಡು ಓಡೋದನ್ನ ಏನಾದ್ರು ನೋಡಿದೀರಾ? ಯಾರು ನೋಡಿಲ್ವಾ? ನೀವೆಲ್ಲ ಬರೀ ಮನೆ ಒಂದು 3 ಬಾಗಿಲು ಮಂತನ ಹಾಳು ಮಾಡೋಂಥ ಸೀರಿಯಲ್ಗಳು ನೋಡಿರ್ತೀರಿ. ನೀವು ಇಂಥ ಆಟಗಳನ್ನೆಲ್ಲ ಪಾಪ ನೋಡಿರಲ್ಲ, ನಿಮಗೆ ಪುರ್ಸೊತ್ತು ಇರೋದಿಲ್ಲ. ಹಂಗಾಗಿ ನಾವು ಇದನ್ನ ನಿಮಗೆ ತೋರಿಸ್ಬೇಕಾಗ್ತದೆ, ಕಲಿಸ್ಬೇಕಾಗ್ತದೆ. ಅಡಲ್ಸ್ ಅಂತಂದ್ರೆ ಅಡೆತಡೆ ಓಟ ಅಂತೇಳಿ ಒಂದು ಅಡೆತಡೆಯನ್ನು ಇಟ್ಟಿರ್ತಾರೆ ಟ್ರ್ಯಾಕ್ ನಲ್ಲಿ, ಅದು ದೂರಕ್ಕೆ ತಕ್ಕಂಗೆ ಇಟ್ಟಿರ್ತಾರೆ, ಅದನ್ನ ನೀವು ಹಾಕೊಂಡು ನೀವು ಹೋಗ್ಬೇಕಾಗ್ತದೆ. ಅನಂತರ ಪ್ರಾಯೋಗಿಕದಲ್ಲಿ ಯಾವ ರೀತಿ ಕಾಲುಗಳ ಚಲನೆ ಇರಬೇಕು, ಕೈಗಳ ಚಲನೆ ಇರಬೇಕು, ಯಾವ ರೀತಿಯಾಗಿ ಹರ್ಡಲ್ಸ್ ಅನ್ನ ಕ್ರಾಸ್ ಮಾಡಬೇಕು ಅಂತ ವಿಚಾರಗಳ ಬಗ್ಗೆ ತಿಳಿಸ್ತಾ ಇರ್ತಾರೆ. ಅದಾದ್ಮೇಲೆ ನಿಮ್ಮ ನೆಚ್ಚಿನ ಸ್ಪರ್ಧೆ ನಡಿಗೆ ಸ್ಪರ್ಧೆ ಇದೆ. ನಿಮ್ಮ ಸ್ನೇಹಿತೆಯ ನಡಿಗೆ ಮಾಡ್ತಾರ, ಅಲ್ಲೇನವ ನಡಿಗೆ ಸ್ಪರ್ಧೆಯನ್ನ ಅವಳು ಕಳೆದ ಬಾರಿ ತಾಲೂಕು ಲೆವೆಲಲ್ಲಿ ಅವಳು ಭಾಗವಹಿಸಿದ್ದಾಳೆ. ನಡಿಗೆ ಸ್ಪರ್ಧೆಯಲ್ಲಿ ದೂರಕ್ಕೆ ತಕ್ಕಂತೆ ನಡಿಗೆಗಳನ್ನು ಮಾಡಬೇಕು. ಪ್ರಾಯೋಗಿಕದಲ್ಲಿ ಕೈಗಳ ಚಲನೆ ಆಗಿರ್ಬೇಕು, ಕಾಲುಗಳ ಚಲನೆ ಆಗಿರ್ಬೇಕು ಅಂತ ಕಲಿತೀವಿ. ಅದಾದ ನಂತರದಲ್ಲಿ ಏರೋಬಿಕ್ಸ್ ಅನ್ನ ನೀವು ಈಗಾಗಲೇ ಕಲ್ತಿದ್ದೀರಿ. ಹಾಡುಗಳನ್ನು ಹಾಕೋದ್ರ ಮೂಲಕ ನಾವು ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಮಾಡ್ತಕ್ಕಂಥದ್ದು ಏರೋಬಿಕ್ಸ್ ಚಟುವಟಿಕೆಗಳನ್ನು ಮಾಡ್ತೀವಿ. ನಂತರ ಸಮುದಾಯದ ಆರೋಗ್ಯ ಅಂತೇಳಿ ಆರೋಗ್ಯ ಶಿಕ್ಷಣದಲ್ಲಿ ಇದೆ ಅಲ್ವಾ? ನಾವೆಲ್ಲರೂ ಕೂಡ ಒಂದು ಸಮುದಾಯದಲ್ಲಿರ್ತಕ್ಕಂಥ ಸಾಮಾಜಿಕ ಜೀವಿಗಳು ಅಲ್ವಾ? ಒಂದು ಊರು ಇದೆ, ಊರಲ್ಲಿ ಎಲ್ಲ ತರ ದೇವಸ್ಥಾನ ಇದೆ, ಮತ್ತೊಂದಿದೆ ಏನು ಆಸ್ಪತ್ರೆ ಇದೆ, ಮತ್ತೊಂದಿದೆ ಎಲ್ಲ ಇದೆ. ಅದು ಒಂದು ಸಮುದಾಯ ಇದ್ದಾಗ ಆ ಸಮುದಾಯ ಆರೋಗ್ಯವಾಗಿದ್ದಾಗ ನಾವು ಆರೋಗ್ಯವಾಗಿ ಇರ್ತೀವಿ ಅಂತಕ್ಕಂಥದ್ದು ಗೊತ್ತಾಗ್ತಿದೆಯಾ? ಹಾಗಾಗಿ ಸಮುದಾಯದ ಆರೋಗ್ಯ ಬಗ್ಗೆ ವಿಚಾರವನ್ನ ತಿಳ್ಕೊಬಹುದು. ಅದಾದ ನಂತರದಲ್ಲಿ ಲೆಜಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಆನಂತರ ಆರೋಗ್ಯ ಶಿಕ್ಷಣದಲ್ಲಿ ಪ್ರಥಮ ಚಿಕಿತ್ಸೆ ಇದೆ. ಪ್ರಥಮ ಚಿಕಿತ್ಸೆ ಬಗ್ಗೆ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ಒಬ್ಬ ವ್ಯಕ್ತಿ ಏನಾದರೂ ತೊಂದರೆಗೊಳಗಾದಾಗ ತತ್ಕ್ಷಣವಾಗಿ ನೀಡತಕ್ಕಂಥ ಚಿಕಿತ್ಸೆಯನ್ನು ಕರಿತೀವಿ. ಅದು ನಾಯಿ ಕಚ್ಚಿರೋದಾಗಿರ್ಬೋದು, ನೀವೇ ಬೆರಳು ಕೊಯ್ಕೊಳ್ಳೋದಾಗಿರ್ಬೋದು, ಸುತ್ತದಾಗಿರ್ಬೋದು, ಯಾರಾದ್ರೂ ವ್ಯಕ್ತಿ ವಿಷ ಸೇವಿಸಿದಾಗಿರ್ಬೋದು, ಅಪಘಾತಕ್ಕೊಳಗಾಗಿರ್ಬೋದು. ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ? ಆಸ್ಪತ್ರೆಗೆ ಹೋಗಕ್ಕಿಂತ ಮುಂಚಿತವಾಗಿ ಆ ವ್ಯಕ್ತಿಗೆ ಚಿಕಿತ್ಸೆಯನ್ನು ಕೊಟ್ಟು ಅವನ ಸಾವಿನಿಂದ ಪಾರು ಮಾಡತಕ್ಕಂತ ಒಂದು ಕೆಲಸವನ್ನು ನಾವೇನು ಕರಿತೀವಿ, ಅದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅದಾದ ನಂತರದಲ್ಲಿ ಜೀವನ ಶೈಲಿಯಿಂದ ಬರುವ ರೋಗಗಳು, ಜೀವನ ಶೈಲಿಯಿಂದ ಬರ್ತಕ್ಕಂಥ ರೋಗಗಳು. ನಾವು ಇವತ್ತು ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದ್ವಿ. ನಾವು ಪುರಾತನ ಕಾಲದಲ್ಲಿ ಏನಿದ್ವಿ, ನಾವು ಯಾವುದೇ ಬಟ್ಟೆ ಇಲ್ಲದೆ ಓಡಾಡ್ತಾ ಇದ್ವಿ ಅಲ್ವಾ? ಹಳೆಯ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ. ಆನಂತರ ನಾವು ಸೊಪ್ಪು ಕಟ್ಕೊಂಡ್ವಿ, ಆನಂತರ ನಾವು ಬಟ್ಟೆಯನ್ನ ತರ್ತೀವಿ. ಈಗ ನಾವು ಜೀನ್ಸ್ ಪ್ಯಾಂಟ್ ಹಾಕ್ತೀವಿ, ಮತ್ತೊಂದು ಹಾಕ್ತೀವಿ, ಎಲ್ಲ ಶೂ ಹಾಕ್ತೀವಿ. ಇವೆಲ್ಲ ಬದಲಾವಣೆ ಆಗಿರ್ತಕ್ಕಂಥದ್ದು, ಜೀವನ ಶೈಲಿಯ ಬದಲಾವಣೆ ಆಗಿರ್ತಕ್ಕಂಥದ್ದು. ಇದು ಒಂದು ತರ ಒಳ್ಳೆಯದು ಮಾಡಿದ್ರೆ, ಕೆಲವರು ಕೆಟ್ಟ ಪದಾರ್ಥಗಳ ಸೇವನೆಯಿಂದ, ಜಂಕ್ ಫುಡ್ಗಳ ಸೇವನೆಯಿಂದ, ಅಥವಾ ಏನು ನಾವು ಜೀವನದಲ್ಲಿ ವಿಶೇಷವಾಗಿ ಅಳವಡಿಸಿಕೊಳ್ಳೋದು ಮದ್ಯ ಸೇವನೆ, ಸಿಗರೆಟ್ ಸೇವನೆ ಮತ್ತಿತರ ಇದು ಒತ್ತಡದ ಜೀವನ, ಇದರಿಂದ ತಮ್ಮ ಜೀವನ ಶೈಲಿಯಿಂದ ಹಲವಾರು ರೋಗಗಳನ್ನು ಅವರೇ ತಂದುಕೊಂಡಿದ್ದಾರೆ. ಅಂತಹ ಜೀವನ ಶೈಲಿಯ ಬದಲಾವಣೆಗಳಿಂದ ಬಂದಿರತಕ್ಕಂಥ ರೋಗಗಳು ಯಾವ್ಯಾವು, ಅದಕ್ಕೆ ಕಾರಣ ಏನು, ಅದನ್ನ ಬಗೆಹರಿಸ್ಕೊಬೇಕಂದ್ರೆ ಏನ್ ಮಾಡಬೇಕು ಅಂತ ಎಲ್ಲ ವಿಚಾರಗಳನ್ನ ನಾವು ಜೀವನ ಶೈಲಿಯ ರೋಗದಲ್ಲಿ ಅಧ್ಯಯನವನ್ನ ಮಾಡಬಹುದು. ಅದಾದ ನಂತರದಲ್ಲಿ ಪದಕವಾಯಿತು ಅಂದ್ರೆ ಮಾರ್ಚ್ ಫಾಸ್ಟ್ ಅನ್ನ ನೀವು ಈಗಾಗಲೇ ಕಲ್ತಿದ್ದೀರಿ. ಮಾರ್ಚ್ ಫಾಸ್ಟ್ ಅನ್ನ ಯಾಕೆ ಮಾಡಬೇಕು? ನಮ್ಮಲ್ಲಿ ಶಿಸ್ತು ಮೂಡಿಸೋದಕ್ಕೆ, ದೈಹಿಕವಾಗಿ ಚಟುವಟಿಕೆಯಿಂದ ಇರ್ತಕ್ಕಂಥದ್ದು ಅಲ್ವಾ? ನಿಮ್ಮ ಒಂದು ಪೋಸ್ಚರ್ ಸರಿಯಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಪಾಠದಲ್ಲಿ ನಾವು ಪ್ರಥಮ ಸೆಮಿಸ್ಟರ್ ಅಲ್ಲಿ ಇಷ್ಟು ಪಾಠಗಳನ್ನ ಬಗ್ಗೆ ನಾವು ತಿಳ್ಕೋಬಹುದು. ಹಾಗಾದ್ರೆ ಈಗ ನಿಮ್ಗೆ ಗೊತ್ತಾಗಿದೆ ದೈಹಿಕ ಶಿಕ್ಷಣ ಅಂದ್ರೆ ಏನಂತ ಗೊತ್ತಾಗಿದೆ, ಆಟಗಳು ಅಂದ್ರೆ ಏನು ಗೊತ್ತಾಗಿದೆ, ತಾತ್ವಿಕ ಅಂತಂದ್ರೆ ಏನು ಗೊತ್ತಾಗಿದೆ, ಪ್ರಾಯೋಗಿಕ ಅಂದ್ರೆ ಏನು ಗೊತ್ತಾಗಿದೆ. ಒಟ್ಟು ಎಷ್ಟು ಪಾಠಗಳಿದಾವೆ ಇಲ್ಲಿ? 15 ಪಾಠಗಳಿದೆ. ಆ ಪಾಠಗಳನ್ನ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಈಗ ಗುಂಪಲ್ಲಿ ಹೇಳಬಾರ್ದು. ಈಗ ನಾನು ಪ್ರಶ್ನೆ ಪಾಠ ಮಾಡಿದ್ದೀನಲ್ವಾ, ಇದಕ್ಕೆ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಬೇಕು. ಹೇಳಪ್ಪ ನೀನು, ಇದು ಎಷ್ಟನೇ ಕ್ಲಾಸ್ ಬುಕ್ಕಪ್ಪ? 10ನೇ ಕ್ಲಾಸ್ ಪುಸ್ತಕ. ಹೇಳಪ್ಪ, ಇದು ಯಾವ ಪುಸ್ತಕಪ್ಪ?
ಆಯ್ತು. ಒಟ್ಟು ಎಷ್ಟು ಪಾಠಗಳಿದಾವಪ್ಪ ಇದರಲ್ಲಿ? ಕುತ್ಕೊಳ್ರು ಹೇಳ್ತೀನಿ. 15 ಪಾಠಗಳು. ಇದನ್ನ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ 15 ಪಾಠಗಳನ್ನ? ವೆರಿ ಗುಡ್. ಹಾಗಾದ್ರೆ ನೀನ್ ಹೇಳಮ್ಮ, ಫಸ್ಟ್ನೇ ಪಾಠ ಯಾವ್ದಮ್ಮ? ಆಧುನಿಕ ಒಲಿಂಪಿಕ್ ಮತ್ತು ಏಷ್ಯನ್ ಕ್ರೀಡೆ. ವೆರಿ ಗುಡ್. ನೀನ್ ಹೇಳಮ್ಮ, ಇದು ಎರಡನೇ ಪಾಠ ಯಾವ್ದಮ್ಮ? ಓಕೆ. ನೀನ್ ಹೇಳಮ್ಮ, ಮೂರನೇ ಪಾಠ ಯಾವಮ್ಮ? ಓಕೆ. ನೀನ್ ಹೇಳಮ್ಮ, ಆರೋಗ್ಯ ಶಿಕ್ಷಣದಲ್ಲಿ ಯಾವ ಪಾಠ ಇಟ್ಟಿದ್ದಾರೆ? ನೋಡ್ಕೊಂಡು ಹೇಳೋದು ತೊಂದರೆ ಇಲ್ಲ. ಸಮುದಾಯ ಆರೋಗ್ಯ ಅಂತ ಹೇಳಿ ಇಟ್ಟಿದ್ದಾರೆ. ಈಗ ನೀವು ಎರಡು ಭಾಗವಾಗಿ ಇದನ್ನು ಓದ್ತೀರಿ ಅಂತ ಹೇಳಿ. ಯಾವ ಭಾಗನಮ್ಮ? ಅಲ್ಲಪ್ಪ, ಎರಡು ಅಂದ್ರೆ ಒಂದು ದೈಹಿಕ ಶಿಕ್ಷಣ ಪ್ರಥಮ ಸೆಮಿಸ್ಟರ್ ಒಂದು, ದ್ವಿತೀಯ ಸೆಮಿಸ್ಟರ್ ಒಂದು. ಆನಂತರ ಪಾಠಗಳನ್ನು ಯಾವ ರೀತಿ ವಿಂಗಡಣೆ ಮಾಡಿದ್ದಾರೆ? ಯಾರು ಹೇಳ್ತೀರಿ? ಯಾರು ಹೇಳಪ್ಪ? ಪ್ರಾಯೋಗಿಕ, ತಾತ್ವಿಕ ಅಂತಂದ್ರೆ ಯಾರು, ಏನು ಅಂತ ಯಾರು ಹೇಳ್ತೀರಿ? ಪ್ರಾಯೋಗಿಕ ಅಂತಂದ್ರೆ ಯಾರು ಹೇಳ್ತೀರಪ್ಪ? ಹಾಗಾದ್ರೆ ಪ್ರಾಯೋಗಿಕ ಚಟುವಟಿಕೆಗಳು ಯಾವ್ದಾದ್ರು ಒಂದ್ ಎರಡು ಹೇಳ್ತೀರಿ? ಯಾವ್ದಾದ್ರು ಪ್ರಾಯೋಗಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ? ಖೋಖೋ ಆಟ ಆಡ್ತಕ್ಕಂಥದ್ದು. ಓಕೆ, ಸರಿ. ತಾಳಬದ್ಧ ಚಟುವಟಿಕೆಗಳಿಗೆ ಯಾವ್ದಾದ್ರು ಒಂದೆರಡು ಉದಾಹರಣೆ ಕೊಡ್ತೀರಪ್ಪ? ತಾಳಬದ್ಧ ಚಟುವಟಿಕೆಗಳು ಹೇಳಿದ್ದಾರೆ ಈಗ. ಯಾವ್ದಾರಪ್ಪ? ಜೋರಾಗಿ ಹೇಳೋ. ಏರೋಬಿಕ್ಸ್ ಮತ್ತೆ ಈ ರೀತಿಯಾಗಿ ನಾವು ಈ ಪಾಠಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಅಂದ್ರೆ 10ನೇ ತರಗತಿಯ ದೈಹಿಕ ಶಿಕ್ಷಣ ವಿಷಯದಲ್ಲಿ ನಾವು ಎರಡು ಭಾಗವಾಗಿ, ಒಂದು ತಾತ್ವಿಕ ಮತ್ತು ಪ್ರಾಯೋಗಿಕ ಪಾಠಗಳಲ್ಲಿ, ತಾತ್ವಿಕದಲ್ಲಿ ಅಲ್ಲಿರ್ತಕ್ಕಂಥ ಪಠ್ಯದ ವಿಷಯಗಳನ್ನ ತರಗತಿಯಲ್ಲಿ ಬೋಧನೆ ಮಾಡ್ತಾ ಹೇಳಿದ್ದೀರಿ. ಪ್ರಾಯೋಗಿಕವನ್ನ ಮೈದಾನದಲ್ಲಿ ಮಾಡ್ತಕ್ಕಂಥದ್ದು. ಇರ್ತಕ್ಕಂಥ 15 ಪಾಠಗಳನ್ನು ನಾವು ಹಂತ ಹಂತವಾಗಿ ತಿಳ್ಕೊಳ್ತಾ ಹೋಗೋಣ. ಈ ಒಂದು ಜನರಲ್ ಕ್ಲಾಸ್ ನಲ್ಲಿ ಮಾಡಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆಯನ್ನ ಕೊಡ್ತೀನಿ. ಆ ಚಟುವಟಿಕೆಯನ್ನ ನೀವು A4 ಸೈಜ್ ಹಾಳೆಯಲ್ಲಿ ಬರ್ಕೊಂಡು ನಾಳೆ ತಂದು ಕೊಡಬೇಕು. ಒಂದು A4 ಸೈಜ್ ಹಾಳೆಯನ್ನು ತೆಗೆದುಕೊಂಡ್ರೆ ಇದು ದೈಹಿಕ ಶಿಕ್ಷಣ ಎಷ್ಟನೇ ತರಗತಿ? ಇದು ನಿಮ್ಮ ಹೆಸರಾಗ್ತದೆ. ಇಲ್ಲಿ ಕ್ರಮ ಸಂಖ್ಯೆ ಬಂದಿದೆ. ಇಲ್ಲಿ ಪಾಠದ ಹೆಸರು, ಇಲ್ಲಿ ಪಾಠ 1, 2, 3, 4 ಅಂತ ಬರೀಬೇಕು. ನಂತರ ಇದು ತಾತ್ವಿಕ ಭಾಗದಲ್ಲಿ ಯಾವ್ಯಾವ ಇದಾವೆ, ಪ್ರಾಯೋಗಿಕ ಭಾಗದಲ್ಲಿ ಯಾವ್ಯಾವ ಇದಾವೆ ಹೆಸರುಗಳನ್ನ ನಮೂದಿಸಿಕೊಂಡು ಬಂದು ಈ ಚಟುವಟಿಕೆಗೆ ಸಂಬಂಧಪಟ್ಟಂತ ಚಟುವಟಿಕೆಯನ್ನ ಮಾಡ್ಕೊಂಡು ಬಂದು ನಾನು ಯಾರಿಗೆ ಕೇಳ್ತೀನಿ ಅವ್ರು ಬಂದು ಇಷ್ಟು ಪಾಠ ಇದೆ, ಇಂತಿಂತ ಪಾಠ ಇದೆ, ಪ್ರಾಯೋಗಿಕದಲ್ಲಿ ಇಷ್ಟಿದ್ದಾವೆ, ತಾತ್ವಿಕದಲ್ಲಿ ಇಷ್ಟಿದ್ದಾವೆ, ಗುಂಪು ಆಟಗಳು ಅಂದ್ರೆ ಇಷ್ಟು, ಇದು ತಾಳಬದ್ಧ ಚಟುವಟಿಕೆ ಅಂದ್ರೆ ಇದು, ಆರೋಗ್ಯ ಶಿಕ್ಷಣ ಅಂದ್ರೆ ಇದು, ಗೊತ್ತಾಗ್ತಿದೆಯಲ್ಲ? ಗೊತ್ತಾಗ್ತಾವಾಯ್ತು ಅಂತ ಹಿಂಗಿರ್ಬೇಕು ಅನ್ನೋದನ್ನ ನೀವು ಯಾರಾದ್ರೂ ನನ್ನ ಕರೆದವರು ಹೇಳ್ಬೇಕಾಗ್ತದೆ. ಹಾಗಾದ್ರೆ ಈ ಒಂದು ಸಾಮಾನ್ಯ ತರಗತಿ ಬಗ್ಗೆ ಈ ವರ್ಷ ನೀವು ಏನೇನು ಕಲಿತೀರ ಪ್ರಥಮ ಸೆಮಿಸ್ಟರ್ ಅಂತ ಗೊತ್ತಾಯ್ತಾ? ಇಲ್ಲಿ ಈ ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ತರಗತಿಯನ್ನ ಕೇಳಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಅಲ್ವಾ? ಧನ್ಯವಾದಗಳು ನಾನು ಹೇಳ್ಬೇಕಲ್ವಾ? ಹೇಳ್ಬೇಕಾ? ಯಾರು ಹೇಳ್ಬೇಕು? ಏನಕ್ಕೆ ಹೇಳ್ಬೇಕು? ವೆರಿ ಗುಡ್. ಅದರಿಂದ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಕೇವಲ ಆಟ ಆಡಿಸೋದಲ್ಲ, ಕೇವಲ ಪಾಠ ಮಾಡೋದಲ್ಲ, ಅದು ವ್ಯಕ್ತಿಯನ್ನು ಶಿಸ್ತುಬದ್ಧವಾಗಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಅದು ನಿಮಗೆ ಪಾಠವನ್ನ ಬೋಧಿಸ್ತದೆ ಅಲ್ವಾ? ಈಗ ಕೃತಜ್ಞರಾಗಬೇಕು ನಾವು. ನಮ್ಮ ಮೇಷ್ಟ್ರು ಪಾಠ ಮಾಡಿದ್ದಾರೆ. ಯಾವ ಪಾಠ ಮಾಡಿದ್ದಾರೆ? ದೈಹಿಕ ಶಿಕ್ಷಣಕ್ಕೆ ಪಾಠ ಮಾಡಿದ್ದಾರೆ. ಕೃತಜ್ಞತೆಗಳನ್ನು ಯಾರಿಗೆ ಹೇಳಬೇಕು ಅನ್ನೋದು ನಿಮಗೆ ಭಾವನೆಯನ್ನೇ ಮೂಡಬೇಕಲ್ವಾ? ನಮ್ಮ ಮೇಷ್ಟ್ರಿಗೆ ಹೇಳಬೇಕು. ಮೇಷ್ಟ್ರು ನಮಗೆ ಹೇಳೋದಲ್ಲ, ಪಾಠ ಕೇಳಲಿಕ್ಕೆ ಮೇಷ್ಟ್ರು ಪಾಠ ಕೇಳಲಿಕ್ಕೆ ಧನ್ಯವಾದಗಳು ಹೇಳೋದಲ್ಲ, ಪಾಠ ಮಾಡಿರೋದಕ್ಕೆ ನಾವು. ದೈಹಿಕ ಶಿಕ್ಷಣಕ್ಕೆ ಅಷ್ಟು ತಾಕತ್ತಿದೆ. ನಿಮ್ಮನ್ನ ಬದಲಾವಣೆ ಮಾಡ್ತಕ್ಕಂಥ ತಾಕತ್ತಿದೆ. ನಿಮ್ಮನ್ನ ದೈಹಿಕವಾಗಿ ಸದೃಢವಾಗಿ ಮಾಡೋದಲ್ಲದೆ ಮಾನಸಿಕವಾಗಿಯೂ ಸದೃಢತೆಯನ್ನು ಮಾಡಿ ಉತ್ತಮ ಭಾವನೆಗಳನ್ನ ಹೊಂದತಕ್ಕಂಥದ್ದು, ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಪರಿಸರವನ್ನು ಸುಂದರವಾಗಿ ಇಟ್ಕೊಳ್ತಕ್ಕಂಥದ್ದು, ಆರೋಗ್ಯವನ್ನು ಸುಂದರವಾಗಿ ಇಟ್ಕೊಳ್ತಕ್ಕಂಥದ್ದು, ದೇಹವನ್ನು ಸುಂದರವಾಗಿ ಇಟ್ಕೊಳ್ತಕ್ಕಂಥದ್ದು,
ಯಾರು ಸರಿಯಾದ ರೀತಿಯಲ್ಲಿ ಆಟೋಟಗಳಲ್ಲಿ ಚಟುವಟಿಕೆಗಳಲ್ಲಿ ನೀವು ತೊಡಗುತ್ತೀರಿ, ನಿಮ್ಮಲ್ಲಿ ಒಳ್ಳೊಳ್ಳೆ ಭಾವನೆಗಳು ಬರ್ತವೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಶುಭ